ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪದ್ಮಿನಿ ಹೊರಗಡೆ ಬರ್ಲಿವಲ್ಲಮ್ಮ, ಅವರಿಂದ ರೆಡಿ ಆಗ್ತಾಳೆ ಅಂತ ಹೇಳ್ತಾಳೆ ಇದ್ದೀರಾ. ಏ ಅಣೆಯ, ಲಗ್ನ ಅಂದ ತಕ್ಷಣ ಹೆಣ್ಮಕ್ಳಿಗೆ ಏಟ್ ನಾಚಿಕೆ ಆಯ್ತೈತೆ, ಏಟ್ ಭಯ ಆಗ್ತೈತೆ ಅಂತ ನಿಂಗೆ ಹೆಂಗ್ ಗೊತ್ತೈತೆ? ಒಳಗಡೆ ಇರ್ಲಿ ಬಿಡು, ಗಂಡಿನ ಕಡೆಯವ್ರು ಬಂದ ತಕ್ಷಣ ಅವಳೇ ಬತ್ತಾಳ ಆಚೆಗೆ. ಇವ್ರೆಲ್ಲೋದ್ರು, ಇನ್ನೂ ಬರ್ಲಿವಲ್ಲ? ಬರ್ತಾರ ಬಿಡಣೆಯೋ, ಈ ಮೋರ್ತಾಗಿರ್ತಾ ಅಂತ ನೋಡ್ಕೊಂಡಿರ್ತಾರೆ. ಆ ಟೇಮಿಗೆ ಸರಿಯಾಗಿ ಬರ್ತಾರೆ. ಆಗ್ಲೇ ಬರ್ತೀವಿ ಅಂತ ಸುಧಾಕರ್ ಕೈಲಿ ಹೇಳಿದ್ರಂತೆ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ. ಅಲ್ಲಮ್ಮ, ವಡೆ ತಿಂದಾಯ್ತು, ಮೆರವಣಿಗೆ ಇದೆ, ರಸ್ತೆ ಸರಿ ಇಲ್ಲ, ಅದು ಇದು ಅಂತ ಸುತ್ತಿ ಬಂದಾಯ್ತು. ಇನ್ನು ನಿಮ್ಮೂರೇ ಸಿಕ್ಲಿಲ್ವಲ್ಲಮ್ಮ? ಮುಂದಕ್ಕೆ ಸಿಗದೆ ನಮ್ಮೂರು ಅಂಕಲ್. ಡ್ರೈವರ್ ಅಣ್ಣ, ಒಂಚೂರ ಮುಂದಕ್ಕೆ ಹೋಗ್ಬಿಟ್ಟು ಎಡಕ್ ತಿರ್ಕೊಳ್ಳಿ. ನೀನು ಸರಿಯಾದ ದಾರಿಯಲ್ಲೇ ಕರ್ಕೊಂಡು ಹೋಗ್ತಾ ಇದೀಯ ಅಲ್ವಾ? ಹಲೋ ಭುಜಂಗ ಅವರೇ, ನಮಸ್ಕಾರ. ಹೋಟ್ಲ್ ಬಿಟ್ಟು ಸ್ವಲ್ಪ ಹೊತ್ತಾಯ್ತು, ಮುಂದೆ ಬರ್ತಾ ಇದ್ದೀವಿ. ಮಂಡ್ಯ ಇನ್ನು 25 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಅಯ್ಯೋ 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 ಅಯ್ಯೋ, ಅಷ್ಟು ದೂರ ಯಾಕೆ ಹೋದ್ರಿ? 20 ಕಿಲೋಮೀಟರ್ ದೂರದಾಗ ಹೋಗ್ಬಿಟ್ಟಿದ್ರಲ್ಲ ನೀವು. ಅದೇ ಬೇರೆ ದಿಕ್ಕು. ವಸಿ, ನನ್ನ ಮಗಳಿಗೆ ಫೋನ್ ಕೊಡ್ತೀರಾ? ಒಂದ್ ನಿಮಿಷ ಇರಿ. ತೋಳಮ್ಮ. ಹಲೋ ಅಪ್ಪಯ್ಯ. ಏನಮ್ಮ, ಅವ್ರನ್ನ ಆಟ್ ದೂರಕ್ಕೆ ಕರ್ಕೊಂಡೋದೆ? ಅಪ್ಪಯ್ಯ, ಮೆರವಣಿಗೆ ಹೋಯ್ತಾ ಇತ್ತು, ರೋಡ್ ಬ್ಲಾಕ್ ಆಗಿತ್ತು. ನಿಮ್ಮನ್ನ ಕಳ್ಸಿದ್ದೆ ತಪ್ಪಾಯ್ತು, ನಾನೇ ಬರ್ತೀನಿ ಇರು. ಹುಡುಗಿ ಮಾಡೋದು ಒಂದೊಂದಲ್ಲ ಕೆಲಸ. ನಾನೇ ಹೋಗ್ತೀನಿ ಅಂತ ಕುಡಿದು ಬಿಟ್ಲು. ಹೋಗ್ ಬರ್ತೀನಿ ನಾನೇ. ಅಪ್ಪಯ್ಯ ಬತ್ತಾವ್ರೆ ಕಣ್ಲ, ಏನಾರು ಪ್ಲಾನ್ ಮಾಡು. ಪೂರ್ವಿ, ಈ ರೋಡಿಗೆ ಬಂದಿದ್ದು ಒಳ್ಳೇದೇ ಆಯ್ತು. ಅಲ್ಲೋಡು ಎದುರುಗಡೆ ಬ್ಯಾರಿಕೇಡ್ ಐತೆ. ಈ ಬ್ಯಾರಿಕೇಡ್ ಒಂದು ಹೊಸಿ ತಡ್ಕೊಳ್ಳಿ, ನಾನು ಹೋಗಿ ಕೇಳ್ಕೊಬತ್ತೀನಿ. ವೀರೇಂದ್ರ, ಏನಿದು? ಕಾರ್ ಹತ್ತದಾಗಿಂದ ಇಲ್ಲಿವರೆಗೂ ಸುತ್ತಾನೆ ಇದೀವಿ. ಇವ್ರ ಊರು ಇಷ್ಟು ದೂರನಾ? ಅಮ್ಮಾಜಿ, ಇನ್ನೊಂದು 5-10 ನಿಮಿಷ ರೀಚ್ ಆಗ್ಬಿಡ್ತೀವಿ. ಅದನ್ನ ಹುಡುಗಿ ಹೇಳಿದ್ಲಲ್ಲ ಈಗ ತಾನೆ. ಹಿಂಗೆ ಸೀದಾ ಬಲಕ್ ಹೋಗ್ಬೇಕಂತೆ. ಏನಾಯ್ತಪ್ಪ? ಗೊತ್ತಿಲ್ಲ ಸರ್, ನೋಡ್ತೀನಿ, ಚೆಕ್ ಮಾಡ್ತೀನಿ. ಏನಾಗಿತ್ತು? ಯಾರ ತರ್ಲೆ ಹೊಡ್ರು ಸೈಲೆನ್ಸರ್ ಬಟ್ಟೆ ತುರುಕಿದ್ರು ಸರ್. ನವೀನ, ಯಾಕ ನಗ್ತಿದ್ಯಾ?
ಒಸಿ ಹಂಗೆ ಸೀದಾ ಹೋಗ್ಬಿಟ್ಟು ತಿರ್ಕೊಳ್ಳೋಣ. ಇಲ್ಲೇ ಯೂಟರ್ನ್ ತಗೊಳ್ಳೋಣ. ಈ ಥರ ಹುಡ್ಕೋದ್ಕಿಂತ ಯಾರನ್ನಾದ್ರೂ ಪದ್ಮಿನಿ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ಕರೆಕ್ಟಾಗಿ ತೋರಿಸ್ತಾರೆ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಪದ್ಮಿನಿ ಅನ್ನೋರೆಲ್ಲಿದ್ದಾರೆ? ಪದ್ಮಿನಿನಾ? ಹೌದು, ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಅವ್ರು ಎಲ್ಲಿದ್ದಾರೆ ತೋರಿಸ್ತೀರಾ? ಹಾಂ ಸರಿ ಬನ್ನಿ. ಇವಳೆ ಪದ್ಮಿನಿ. ಪದ್ಮಿನಿ, ಹೇಳಿ. ಅದು ನನ್ನ ಹೆಸರು ನಿಮ್ಗೆ ಗೊತ್ತಾಯ್ತು? ಯಾರು ನೀವು? ನನ್ನನ್ನು ಯಾಕೆ ಹುಡ್ಕೊ ಬಂದಿದ್ದೀರಾ? ಸಾರಿ, ನೀವಲ್ಲ. ಇಲ್ಲ, ನಾನೇ ಪದ್ಮಿನಿ. ಹೇಳಿ, ಏನ್ ವಿಷಯ? ಇಲ್ಲ, ಒಂದು ಸಣ್ಣ ಕನ್ಫ್ಯೂಷನ್ ಆಗಿದೆ, ಸಾರಿ. ಅಲ್ಲಮ್ಮ ಪೂರ್ವಿ, ನಾವು ಹೋಗಿದ್ ರಸ್ತಲ್ಲೇ ಮತ್ತೆ ಹೋಗ್ತಾ ಇದೀವಲ್ವಾ? ಈ ಮನೆಗಳೆಲ್ಲ ನಾನು ಆಗ್ಲೇ ನೋಡ್ದೆ. ಇಲ್ಲ ಇಲ್ಲ ಅಂಕಲ್, ಇಲ್ಲಿ ಒಂದ್ ಮನೆ ಚಂದಾಗಿ ಇದ್ಬಿಟ್ರೆ ಅದೇ ತರ ಮನೆ ಕಟ್ತಾರೆ ನಮ್ಮೂರಾಗೆ. ಆದ್ರೂ ಸುತ್ತಿ ಸುತ್ತಿ ಸುಸ್ತಾಯ್ತಮ್ಮ. ಬೆಂಗಳೂರು ಅಂತ ದೊಡ್ಡ ಪ್ಯಾಟ್ನಾಗಿದ್ದು ಹಸ್ಲೂರ್ಗೆ ಸುಸ್ತಾಯ್ತು ಅಂತಿರಲ್ಲ ಆಂಟಿ. ನನಗೀಗ ನಮ್ಮ ಬ್ಯಾಂಗ್ಳೂರ್ಗಿಂತ ಈ ಹಸ್ಲೂರೇ ದೊಡ್ಡದು ಅನಿಸ್ತಿದೆ. ಇನ್ನು ಎಷ್ಟು ಗಂಟೆ ಹೋಗ್ಬೇಕು ನಿಮ್ ಮನೆ ತಲುಪೋದಿಕ್ಕೆ? ಓ, ನಿಮ್ಗೆಲ್ಲ ಸುಸ್ತಾಯ್ತು ಅನ್ಸುತ್ತೆ. ನಮ್ ಊರ್ನಾಗೆ ಎಳ್ನೀರು ಸಖತ್ತಾಗಿರ್ತೈತೆ, ನೀವೆಲ್ಲ ಟೇಸ್ಟ್ ಮಾಡ್ಲೇಬೇಕು. ಅಣ್ಣ, ಹೊಸಳ್ಳಿ ಎಳ್ನೀರ್ ಅಂಗಡಿ ಹತ್ರ ನಿಲ್ಸು. ಬೇಡಮ್ಮ, ನಮ್ಗೇನು ಬೇಡ. ಅದೆಲ್ಲ ಆಗಕ್ಕಿಲ್ಲ. ಅಪ್ಪಯ್ಯ ಹೇಳವ್ರೆ ನಿಮ್ಗೆಲ್ಲ ಎಳ್ನೀರ್ ಕುಡಿಸ್ಕೊಂಡೆ ಕರ್ಕೊ ಬರ್ಬೇಕು ಅಂತ. ಅಣ್ಣ, ಇಲ್ಲ ಇಲ್ಲ, ಸೈಡ್ ಹಾಕು. ಇಲ್ಲೊಂದೊಸಿ ಕಾಲ ಕಲಿಯವ. ಸರಿ ಪರ್ವಿ. ಅಣ್ಣ, ಒಂದ್ 4 ಗಂಜಿ ಎಳ್ನೀರ್ ಹೊಡಿ ಅಣ್ಣ. ವೀರೇಂದ್ರ, ಈ ಹುಡುಗಿ ನಾವೇನ್ ಹೆಣ್ಣು ನೋಡಕ್ ಬಂದಿದೀವಿ ಅನ್ಕೊಂಡಿದ್ದಾಳ ಅಥವಾ ಈ ಊರ್ ಸುತ್ತಕ್ ಬಂದಿದೀವಿ ಅನ್ಕೊಂಡಿದ್ದಾಳ? ಪೂರ್ವಿ, ಇರ್ಲ ಅಣ್ಣ, ಹೊಸ ನಿಂಬೆ ನಿಂದಣು. ಪೂರ್ವಿ, ಏನಲ್ಲ ನಿನ್ಗೋ? ಬುದ್ಧಿ ಐತೆ ನಿನ್ಗೆ? ಅವ್ರನ್ನ ಮನೆ ಕರ್ಕೊಂಬ ಅಂದ್ರೆ ಊರ್ನು ಸುತ್ತಿಸ್ತಾ ಇದೀಯಾ? ಬಾ, ನಿನ್ ಮನೆಗೆ ಐತೆ. ಬೈಯಲ್ಲ. ನಮಸ್ಕಾರ ಅಮ್ಮ. ಸರ್ ನಮಸ್ಕಾರ. ನಾನೇ ಭುಜಂಗ. ನಮಸ್ಕಾರ. ನಮಸ್ಕಾರ ಭುಜಂಗ ಅವರೇ. ಕ್ಷಮಿಸಿ, ನಾನೇ ನಿಮ್ಮನ್ನ ಕರ್ಕೊಂಡ್ಬೇಕಾಗಿತ್ತು. ಈ ಹುಡುಗನ ಕಳಿಸ್ಬಿಟ್ಟು ತಪ್ಪಾಗ್ಬಿಟ್ಟೆ. ಇಲ್ಲೆಲ್ಲ ತಿರ್ಗಾಡ್ಸ್ಬಿಟ್ರೆ ನಿಮ್ಮನ್ನ. ಕ್ಷಮೆ ಇರಲಿ. ಈಗ ಒಂದು ಕೆಲಸ ಮಾಡ್ಬಿಡಿ, ನಾನು ಹೋಗ್ತಿರ್ತೀನಿ ಮುಂದೆ, ನೀವು ಹಿಂದಿಂದ ಬಂದ್ಬಿಡಿ.
ನಿಶಾ ಮೇಡಮ್ ಒಪ್ಲಿಲ್ಲ ಅಂತ ನಾವು ಸುಮ್ಕಿರಕ್ಕಾಗಕ್ಕಿಲ್ಲ ಕಣ್ರೆ. ಮನೆಯಿಂದ ಯಾವಾಗ ಬೇಕಾದ್ರೂ ಫೋನ್ ಬರ್ಬೋದು. ಅಷ್ಟರಲ್ಲಿ ಡ್ಯಾನ್ಸ್ ಮುಗಿದ್ರೆ ಒಳ್ಳೇದು. ಅಂಕರೇ ಸ್ಟೇಜ್ ತಕ್ಕ ಹೋಗುವಬ್ಬ, ಅಲ್ಲಿ ಮೇಡಮ್ ಹತ್ರ ಮಾತಾಡಿ ಫಸ್ಟ್ ನಿನ್ ಡ್ಯಾನ್ಸೇ ಮಾಡ್ಸುವ. ಇವಳಲ್ಲಿ ಬಂದ್ರೆ ಮಾಸ್ಕ್ ಹಾಕೊಂಡೆ ಓಡಾಡ್ಬೇಕಾಯ್ತದೆ ಕಣೆ. ಪದ್ಮಿನಿ, ನೀನ್ ಇಲ್ಲೇ ಇರು, ನಾನು ನಿಂತು ಸ್ಟೇಜ್ ತವ ಹೋಗಿ ಏನಾರ ಪ್ರಯತ್ನ ಮಾಡ್ತೀವಿ. ಎಷ್ಟು ಹುಡುಕಿದ್ರು ನಮ್ಮ ಹುಡುಗಿ ಮಾತ್ರ ಸಿಗ್ತಾ ಇಲ್ಲ. ಅವಳು ಇಲ್ಲಿಲ್ಲ ಅನ್ಸುತ್ತೆ. ನಮ್ಮ ಮನೆಯವರೆಲ್ಲ ಬರ್ತಿದ್ದಾರೆ ಅಂತ ಮನೆಗೆ ಹೊರಟಿರ್ತಾಳೆ. ನಾನು ಹೊರಡ್ತೀನಿ. ಏನಾದ್ರೂ ಆಗ್ಲಿ, ನನ್ ಮದ್ವೆ ಆಗೋ ಹುಡ್ಗಂಗೆ ಈ ಡ್ಯಾನ್ಸ್ ವಿಚಾರನ ಹೇಳಲೇಬೇಕು. ಇಲ್ಲ ಅಂದ್ರೆ ಇದುವೇ ಮುಖವಾಡ ಅನ್ಸ್ಕತೈತೆ. ನನ್ ಮನ್ಸು ಕೊರಿತಾನೆ ಇರ್ತೈತೆ. ನಾನಿದನ್ನ ಹಾಕೊಂಡೇ ಕುಣಿಬೇಕಲ್ಲ ಇವತ್ತು. ಏನ್ರಿ, ಏನ್ ನನ್ನೇ ಫಾಲೋ ಮಾಡ್ತಿದ್ದೀರಾ? ನನ್ ಎಲ್ಲಿದ್ರು ಅಲ್ಲೇ ಬರ್ತಿದ್ದೀರಾ? ಏನ್ರಿ ಅನ್ಕೊಂಡಿದ್ದೀರಾ? ಹಾ, ಇಲ್ಲ ಇಲ್ಲ, ಅದು ಬೈ ಮಿಸ್ಟೇಕ್ ಆಗಿ. ಏನ್ ಬೈ ಮಿಸ್ಟೇಕು? ಆಗ್ಲೇ ಮಿಸ್ಟೇಕ್ ಅನ್ಕೊಂಡೆ ಡ್ಯಾಶ್ ಹೊಡೆದ್ರಿ, ಈಗ ಇಲ್ಗೂ ಬಂದ್ರಿ. ಯಾ ಇಲ್ಲ ಇಲ್ಲ, ಅದು ಅದು ನನ್ನ ಹುಡುಗಿ. ಹುಡ್ಗಿನ? ಯಾರ್ರಿ ನಿಮ್ ಹುಡ್ಗಿ? ಹಂಗೆಲ್ಲ ಹೇಳಿದ್ರೆ ಸುಮ್ಕಿರಕ್ಕಿಲ್ಲ ನಾನು. ತಲೆ ಚೆಚ್ಕೋಬೇಕಾಗಿರೋದು ನಾನು, ನೀವಲ್ಲ. ನೋಡಿ, ಇದೆಲ್ಲ ಸರಿ ಇರಕ್ಕಿಲ್ಲ. ಅತಿಯಾಗಿ ಆಡ್ತಿದ್ದೀರಾ ನೀವು. ನೀವ್ ಅನ್ಕೊಂಡಂಗೆ ನಾನಲ್ಲ. ಅಯ್ಯ, ನಾನು ನಿಮ್ಮನ್ನ ಹುಡ್ಕೊಂಡು. ನನ್ನ ಹುಡ್ಕೊಂಡ್ ಬಂದ್ರ? ಹಿಂಗೆಲ್ಲ ಒಳಗಡೆ ಬಂದ್ರೆ ಸರಿ ಇರಕ್ಕಿಲ್ಲ. ನಂಗಿದೆಲ್ಲ ಇಷ್ಟನೂ ಆಗಕ್ಕಿಲ್ಲ. ಸುಮ್ನೆ ಹೋಗ್ರಿ. ಏನ್ರಿ ಅಮಾಯಕನ್ ತರ ನೋಡ್ತಿದ್ದೀರಲ್ಲ? ನನ್ ಯಾರನ್ನಾರು ಕರಿಯಕ್ಕಿಂತ ಮುಂಚೆ ಸುಮ್ನೆ ಆಚೆ ಹೋಗ್ರಿ. ನಮಸ್ಕಾರ. ನಮ್ದು ಹಳ್ಳಿ ಮನೆ, ಜೊತೆ ಚಿಕ್ಕದು, ಏನು ಅಂದ್ಕೋಬೇಡಿ. ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದಿರ್ಬೇಕು. ನೀವಿದ್ದಿದ್ರಲ್ಲೇ ತುಂಬಾ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀರಾ. ಹಂಗೇಳದ್ ತಮ್ಮ ದೊಡ್ಡತನ. ಇವಳು ಲೀಲಾ, ನನ್ನ ಹೆಂಡ್ರು. ಇವಳು ನನ್ನ ತಂಗಿ ಊರ್ವಶಿ. ಇವಳು ನನ್ನ ಚಿಕ್ಕ ಮಗಳು ಪಾವನಿ ಅಂತ. ನನ್ನ ಹೆಸರು ವಜ್ರೇಶ್ವರಿ ಅಂತ. ಎಲ್ರೂ ಕರೆಯೋದು ನನ್ನ ಅಮ್ಮಾಜಿ ಅಂತಾನೆ. ಇವನು ನನ್ನ ದೊಡ್ಡ ಮಗ ವೀರೇಂದ್ರ ಅಂತ. ಇವಳು ನನ್ನ ದೊಡ್ಡ ಸೊಸೆ ಮಾಲ್ತಿ. ಇವರೇ ಹುಡುಗನ ಅಪ್ಪ ಅಮ್ಮ. ನಿಮ್ಮಂತ ದೊಡ್ಡ ಬಂತಂದವರು ನಮ್ಮನೆಗೆ ಹೆಣ್ಣು ನೋಡಕ್ ಬಂದಿರೋದು ನಮ್ಮ ಭಾಗ್ಯ ಅಂತಲೇ ಇಟ್ಕೊಳ್ಳಿ. ಹೌದೌದು, ನಿಮ್ ಅಂಬಾಜಿ ಸ್ವೀಟ್ಸ್ ಅಂದ್ರೆ ನಮ್ ಮನೇಲಿ ಎಲ್ರಿಗೂ ಬೋ ಇಷ್ಟ. ನಾನು ಶೇಂಗಾ ಉಂಡೆಯ ಸಣ್ಣಂಗ್ ಮಾಡ್ತೀನಿ. ನಿಮಗ್ ಬೇಕಂದ್ರೆ ಹೇಳಿ, ನಾನ್ ನಿಮ್ಗೂ ಮಾಡ್ಕೊಡ್ತೀನಿ. ನೀವು ಮಾಡ್ಕೋಬಹುದು. ಅಂದಂಗೆ ನೀವು ಏನ್ ತಗೊಳ್ತೀರಾ? ಬಿಸಿಯಾಗಿ ಅಥವಾ ತಣ್ಣಗೆ ಏನಾರ?
ಮೊದಲು ಹುಡುಗಿ ನೋಡೋ ಶಾಸ್ತ್ರ ಮುಗಿದ್ಬಿಡ್ಲಿ. ಈಗಾಗಲೇ ನಾವು ಅನ್ಕೊಂಡಿದ್ದ ಟೈಮ್ಗೆ ಸರಿಯಾಗಿ ಬರೋದಕ್ಕಾಗಲಿಲ್ಲ. ಇನ್ನೂ ತಡ ಆದರೆ ನನಗಿಷ್ಟ ಆಗೋದಿಲ್ಲ. ಅನ್ಕೊಂಡಿದ್ದ ಟೈಮ್ಗೆ ಕೆಲಸನ ಮಾಡಿ ಮುಗಿಸ್ಬೇಕು. ನನಗದೇ ಅಭ್ಯಾಸ. ಪದ್ಮಿನಿನೇ ಕರೀರಿ. ಹುಡುಗಿಯ ಕರ್ಸವ್ವ, ಹುಡುಗ ಎಲ್ಲಿ ಬಂದಿಲ್ವಾ? ಇವತ್ತು ನಾವಷ್ಟೇ ಬಂದಿರೋದು. ಹೆಣ್ಣು ಮೊದಲು ನಮಗಿಷ್ಟ ಆದ್ರೆ ನಂದನ್ನು ಆದಷ್ಟು ಬೇಗ ಬಂದು ಹುಡುಗಿ ನೋಡ್ಕೊಂಡು ಹೋಗ್ತಾನೆ. ಮೊದಲು ಪದ್ಮಿನಿನೇ ಕರೀರಿ ಅಂದೆ. ಛೇ, ನಮ್ಮ ಹುಡುಗಿ ನೋಡ್ಕೊಂಡು ಹೋದ್ರೆ ಅದು ಯಾವುದೋ ಹುಡುಗಿ ಕೈಲಿ ಪದೇ ಪದೇ ಬೈಸ್ಕೊಳಂಗಾಯ್ತಲ್ಲ. ನಮ್ಮ ಹುಡುಗಿ ನೋಡಿದ್ರು ಮಾತಾಡ್ಸೋಕ್ಕಾಗಲಿಲ್ಲ. ಇರಲಿ, ಮನೆಗೆ ಹೋಗ್ತೀನಲ್ಲ, ಆಗಲೇ ಮಾತಾಡಿಸ್ತೀನಿ. ನನ್ನ ಫೋನಲ್ಲಿ ಶಿಟ್, ಏನ್ ಮಾಡೋದು ಇವಾಗ? ಲೀಲಾ, ಪದ್ಮಿನಿ ಕರ್ಕೊಂಬರಕು. ಮತ್ತೆ ನೀವು ಯೋನ್ ತಗೋತೀರಾ ಅಂತ ಹೇಳಲೇ ಇಲ್ಲ. ನಮ್ಗೀಗ ಅದೇನು ಬೇಡ, ಮೊದಲು ಹೆಣ್ಣು ನೋಡೋ ಶಾಸ್ತ್ರ ಆಗ್ಬೇಕು ಅಂತ ನಾನು ಹೇಳ್ದೆ ತಾನೆ. ಯೋನಣೆಯ ನೀನು, ಇವರು ದೂರದಿಂದ ಬಂದವ್ರೆ, ಕುಡಿಯೋಕೇನಾರು ಕೊಡ್ಬೇಕಲ್ವಾ? ಆಮೇಲೆ ಹುಡ್ಗಿನ ಕರ್ಸುವ. ಹೊಸಿ ಇರು ನೀನು. ಟೀ ಕುಡಿತೀರೋ ಕಾಫಿ ಕುಡಿತೀರೋ? ಅಯ್ಯೋ, ಏನು ಬೇಡ. ಬರ್ತಾ ಪೂರ್ವಿ ಮತ್ತೆ ಆ ಹುಡುಗ ನವೀನ ಮದ್ದೂರ್ ವಡೆ, ಎಳ್ನೀರು ಎಲ್ಲ ಕೊಡ್ಸಿದ್ರು. ಮೊದಲು ಹುಡುಗಿನ ನೋಡ್ಬಿಡ್ತೀವಿ, ಆಮೇಲೆ ಅವಳ ಕೈಯಾರೆ ಏನು ಕೊಟ್ರು ಕುಡಿತೀನಿ. ಆ ವಡೆ ಎಳ್ಳೀರು ಎಲ್ಲ ಯೋಟತ್ತಿರ್ತೈತೆ ಹೊಟ್ಟಿಯಾಗೆ. ಈ ಬಿಸಿಲಿಗೆ ಎಲ್ಲ ಕರಿಗೆ ಹೋಗಿರ್ತೈತೆ. ನಮ್ಮ ಮುದ್ಕೆವ್ವ ಉಪ್ಪಿಟ್ಟು ಕೇಸರಿ ಬಾತು ಬಾಸ್ ಅಂದಾಗ ಮಾಡ್ತಾರೆ. ನೀವು ತಿನ್ಲೇಬೇಕು. ಹುಡುಗಿ ನೋಡಕ್ ಬಂದಾಗ ಹುಡುಗಿ ಕೈಲಿ ಕಾಫಿ ತಿಂಡಿ ಕೊಡ್ಸೋದು ಎಲ್ಲ ಕಡೆ ಇರೋ ಪದ್ಧತಿ. ಈ ಹಳ್ಳಿಲೂ ಹಾಗೆ ಇದೆ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ನಿಮ್ಗೆಲ್ಲೋ ಹೊಸವಾಗಿರ್ಬೇಕು ಅಂತ ನನ್ನ ತಂಗಿ ಹೊಡೆದ್ಲಷ್ಟೇ. ಅವ್ವ, ಅಕ್ಕನ್ ನೋಡೋ ಗಂಟ ಇವ್ರು ಬಿಡಂಗಿಲ್ಲ. ಏನವ್ವ ಮಾಡೋದು? ನನ್ನ ಮಗಳು ಬೆಳಿಗ್ಗೆನೆ ತಯಾರಾಗೋಳೆ, ಕರ್ದ್ಬಿಡ್ತೀನಿ ರೀ. ಪದ್ಮಿನಿ, ಪದ್ಮಿನಿ ಬಾವಾ. ಪೂರ್ವಿ, ಹೋಗಿ ಕರ್ಕೊಂಬರೋ. ಛೇ, ನಮ್ಮ ಹುಡುಗಿ ಮನೆ ಹೇಗೆ ಹುಡ್ಕೋದು ಇವಾಗ? ಊರ ಹೆಸರು ಗೊತ್ತಲ್ವಾ, ಅಷ್ಟು ಸಾಕು. ಪದ್ಮಿನಿ, ನಾವೆಷ್ಟೇ ಕೇಳ್ಕೊಂಡ್ರು ಯಾರು ನಿಂಗೆ ಮೊದ್ಲು ಡ್ಯಾನ್ಸ್ ಮಾಡಕ್ ಅವಕಾಶನೇ ಕೊಡ್ತಿಲ್ಲ ಗೊತ್ತಾ? ಏಟಾದ್ರೂ ಈಗ ಸ್ವಲ್ಪ ಜನ ಡ್ಯಾನ್ಸ್ ಮುಗ್ದೋಗೈತೆ, ಇನ್ನೊಂದ್ ಸ್ವಲ್ಪ ಹೊತ್ನಾಗ ನಿನ್ನೂ ಕರೀತಾರೆ. ಇನ್ನೊಂದ್ ಸ್ವಲ್ಪ ಹೊತ್ತು ಮನೆನಾಗ ಎಲ್ಲ ಸರಿಗಿದ್ರೆ ಸಾಕಲ್ವೇನ್ರೆ? ಆಮ್ಯಾಕ್ ನಾನೇ ಹೊಂಟೋಯ್ತೀನಿ. ಏನ್ ಗೊತ್ತಾ, ಈ ಮಾಸ್ಕ್ ಹಾಕೊಂಡು ಡ್ಯಾನ್ಸ್ ಮಾಡಕ್ ಆಗಕ್ಕಿಲ್ಲ ಕಣ್ರೆ. ಈ ಸುಧಾಕರ್ ಮಾವ ಬೇರೆ ಇಲ್ಲೇ ಅವ್ರೆ. ಪದ್ಮಿನಿ, ನಾನು ನೀತು ಸುಧಾಕರ್ ಅಂಕಲ್ನ ಹೆಂಗಾರ ಮಾಡಿ ನೀನ್ ಡ್ಯಾನ್ಸ್ ಆಡುವಾಗ ಇಲ್ದೇ ಇರೋಂಗ್ ಮಾಡ್ತೀವಿ, ಸರಿನಾ? ಆಗ ನೀನು ಮಾಸ್ಕ್ ಹಾಕಲ್ದೆ ಡ್ಯಾನ್ಸ್ ಮಾಡ್ಬೋದು. ಹಲೋ,
ಹಲೋ ಹಲೋ ಅಕ್ಕ, ಡ್ಯಾನ್ಸ್ ಮುಗೀತಾ? ಬೇಗ ಒಂಟು ಬಾ ಅಕ್ಕ. ಯಾಕೆ ಪೂರ್ವಿ, ಏನಾಯ್ತು? ಅಪ್ಪಯ್ಯ ನಿನ್ನ ಕರಿತಾವ್ರೆ. ಅವನ್ಗೂ ಅತ್ತೆವನ್ಗೂ ನಿನ್ನ ಕರ್ಕೊಂಬ ಅಂತ ಗಂಟು ಬಿದ್ದವ್ರೆ. ನಮ್ಗಿಲ್ಲಿ ಏನ್ ಸುಳ್ಳು ಹೇಳ್ಬೇಕೋ ತೋಚ್ತಾ ಇಲ್ಲ. ಗಂಡಿನ ಕಡೆಯವರು ನಿನ್ನನ್ನೇ ಕೇಳ್ತಾವ್ರೆ. ನಮ್ ಕೈಯಲ್ಲಿ ಇನ್ನೇನು ಮ್ಯಾನೇಜ್ ಮಾಡಕ್ ಆಗಕ್ಕಿಲ್ಲ. ಪೂರ್ವಿ, ಏನಾದ್ರೂ ಹೇಳಿ, ಇನ್ನು ಸ್ವಲ್ಪ ಹೊತ್ ಕಣೆ. ಇಲ್ಲ ಅಕ್ಕ, ಹೆಚ್ಚು ಅಂದ್ರೆ ಇನ್ನೊಂದ್ 10 ನಿಮಿಷ ಏನಾದ್ರೂ ಕತೆ ಹೇಳ್ಬೋದು ಅಷ್ಟೇ. ಅದಾದ್ಮ್ಯಾಕೆ ಸತ್ಯ ಹೇಳೋದ್ ಬಿಟ್ಟು ಬೇರೇನು ಮಾಡಕ್ ಆಗಕ್ಕಿಲ್ಲ. ಅಪ್ಪಯ್ಯ ಆಗ್ಲೇ ಗುರ್ಗುರ್ ಅಂತವ್ರೆ. ನಮ್ಗಂತೂ ದಿಕ್ಕೇ ತೋಚ್ತಿಲ್ಲ. ಬೇಗ ಒಂಟು ಬಾಕ. ನೀನ್ ಬರೋವರ್ಗು ರೆಡಿ ಆಗ್ತಿದ್ಯಾ ಅದು ಇದು ಅಂತ ಏನೋ ಸುಳ್ಳು ಹೇಳ್ತೀವಿ. ಅದು ಕಷ್ಟನೇಯ, ಆದ್ರೂ ಟ್ರೈ ಮಾಡ್ತೀವಿ. ನೀನ್ ಬೇಗ ಒಂಟು ಬಂದ್ಬಿಡು. ಸರಿ, ಇಡ್ತೀನಿ. ಪದ್ಮಿನಿ, ಇಲ್ಲ ಕಣ್ರೆ, ನನ್ ಹಣೆ ಬರ್ದಾಗ ಈ ಡ್ಯಾನ್ಸ್ ಎಲ್ಲ ಬರ್ದಿಲ್ಲ. ನಾನು ಹೋಗ್ಲೇಬೇಕು. ಅಪ್ಪಯ್ಯ ನನ್ನ ಕರ್ದವ್ರಂತೆ. ನಾನೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ಮುಗ್ದೋಯ್ತು. ಅಳ್ಬೇಡ ಪದ್ಮಿನಿ, ಸ್ವಲ್ಪ ಹೊತ್ತಾರ ಅವರು ಏನಾರ ಕತೆ ಹೇಳಿ ನಿಭಾಯಿಸಿದ್ರೆ. ಇಲ್ಲ ಕಣ್ರೆ, ನಾನು ಹೋಗ್ತೀನಿ. ನನ್ನ ಯೋಗ್ಯತೆ ಏನು ಅಂತ ಗೊತ್ತಿದ್ರು ನಾನು ಆಸೆ ಪಟ್ಟಿದ್ದು ನನ್ ತೆಪ್ಪು. ಈ ಡ್ಯಾನ್ಸು ನನ್ ಪಾಲ್ಗೆ ಒಂಥರ ಮರೀಚಿಕೆ. ನಾನು ಎದ್ರಿಂದ ಎಷ್ಟೇ ಓಡಿದ್ರು ಸಿಗಂಗಾಗಿ ಮಾಯ ಆಗ್ತಾನೆ ಐತೆ. ಹೋಗ್ತೀನಿ ನಾನು. ಈಗ ನಮ್ಮ ಡ್ಯಾನ್ಸಿಂಗ್ ಚಾಂಪಿಯನ್ಗೆ ಮುಂದಿನ ಡ್ಯಾನ್ಸಿಂಗ್ ಚಾಂಪಿಯನ್ ಕರೆಯುವಂತಹ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಕಂಟೆಸ್ಟೆಂಟ್ ನಂಬರ್ 73. ಏನ್ ಮಾಡೋದು ಉರ್ವಶಿ? ಈಗ ನಿಮ್ಮ ಅಣ್ಣಯ್ಯ ಪದ್ಮಿನಿನ್ ಕರೆದಾಗೋಯ್ತು. ಕರ್ಕೊಂಬನ್ನಿ ಅಂತ ನಮ್ಮನ್ನು ಕಳಿಸ್ಬಿಟ್ರು. ಏಟೋದ್ರದ್ದು ತಡೆಯಕ್ಕಾಯ್ತದೆ? ಅದ್ಕೆವ್ವ, ಪದ್ಮಿನಿಗ್ ಫೋನ್ ಮಾಡಿದ್ದೀನಲ್ಲ. ಏನ್ ಮಾಡಿದ್ಯಾ? ಆಗ್ಲೇ ಮಾಡ್ದಾಗ ಏನಂತಂದೆ? ನಾನ್ ಹೇಳ್ದೆ ಅವಳನ್ನ ಕರ್ಸ್ಬಿಡು ಅಂತವ. ನೀನೆ ಕುಣ್ಕಂಡೆ ಬಾ ಅಂತಂದೆ. ಈಗ ನೋಡು, ಈಟೊತ್ನೊಳಗೆ ನಿಮ್ಮ ಅಣ್ಣ ಹೆಂಗ್ ಗೊತ್ತಾಗಿದ್ರೆ ಅದೊಂಥರ, ಈಗ ಗೊತ್ತಾದ್ರೆ ಇನ್ನೊಂಥರ ಕಣವ. ಮನೆಯಾಗೆ ಗಂಡಿನ ಕಡೆಯವ್ರು ಬಂದವ್ರೆ. ಪದ್ಮಿನಿ ಮನೆಯಾಗಿಲ್ಲ ಅಂತ ಗೊತ್ತಾದ್ರೆ ಮರ್ವಾದೆ ಹೋಗ್ತದೆ. ಪದ್ಮಿನಿನ ಯಾರ್ ಮದ್ವೆ ಆದಾರು? ಅಯ್ಯೋ ಅದ್ಕೆವ್ವ, ನೀವ್ ಅಳ್ಬೇಡಿ. ನೀವ್ ಯಾಕೆ ಅಲ್ಲಿ ಗಂಟ ಹೋಯ್ತೀರಾ? ಮತ್ತಿನ್ನೇನವ್ವ? ಅದ್ಕೆವ್ವ, ನಮ್ ಪದ್ದು ಹೊಂಟ್ಬಿಟ್ಟವಳೆ. ಇನ್ನೊಂದ್ 5 ನಿಮಿಷದಾಗ ಬಂದ್ಬಿಡ್ತಾಳೆ. ನೀವ್ ಹಿಂಗ್ ಹತ್ಬಿಟ್ರೆ ನೀವೇ ವೆಸಿಯವ ಅವ್ರಿಗೆ ಬಿಟ್ಕೊಟ್ಟಂಗ ಆಗಕ್ಕಿಲ್ವಾ? ನೀವ್ ಅಳ್ಬೇಡಿ. ನನ್ಗಂತೂ ಧೈರ್ಯ ಬತ್ತಿಲ್ಲ. ಇನ್ನದ್ಯಾವ್ರ ಕಾಪಾಡ್ಬೇಕು? ಆಟೆಯ. ಏನು ಅಣ್ಣಯ್ಯ, ಪದ್ಮಿನಿಗೆ ಸೀರೆ ಹುಟ್ಟಿದ್ದು ಸರಿ ಹೋಗ್ತಿಲ್ಲ. ಬೆಳಿಗ್ಗೆಯಿಂದ ತಯಾರಾಗ್ತಿದ್ದಾಳೆ ಅಂತ ಹೇಳ್ತಿದ್ದೀರಾ, ಈಗ ನೋಡಿದ್ರೆ ಸೀರೆ ಹುಟ್ಟಿಲ್ಲ ಅಂತ. ಏನ್ ನಿಮ್ ಕತೆ? ಏನಾದ್ರೂ ಸಮಸ್ಯೆನಾ? ಏನು ಇಲ್ರ, ಅದೇ ಹೆಣ್ಮಕ್ಳಲ್ವರ, ಸೀರೆ ಒಡವೆ ಅದು ಇದು ಅಂತ ಅಷ್ಟೇ. ಹೌದೌದು, ಪದ್ಮಿನಿ ರೆಡಿ ಆಗ್ತಾವಳೆ. ಸ್ವಲ್ಪ ಹೊತ್ತು ಆಟೆಯ. ಉರ್ವಶಿ, ಬೇಗ ಕರ್ಕೊಂಬ. ಅಣ್ಣಯ್ಯ, ನೀನು ರೇಷ್ಮೆ ಸೀರೆಯ ಉಟ್ಕೋಬೇಕು ಅಂದೆ, ಆದ್ರೆ ಪದ್ಮಿನಿಗೆ ಅದನ್ನ ಉಟ್ಕೊಳ್ಳೋದು ಕಷ್ಟ ಆಗ್ತೈತೆ. ಈಗ ಅಜ್ಜವ ಹೋಗ್ಯವ್ರಲ್ವಾ, ರೆಡಿ ಮಾಡಿ ಕರ್ಕೊಂಬತ್ತಾರ ಸೀರು. ನಮಗೆ ಅಲಂಕಾರ ಮಾಡ್ಕೊಂಡು ಕೃತಕವಾಗಿ ನಗ್ತಾ ನಮ್ಮ ಮುಂದೆ ಬಂದು ನಿಂತ್ಕೊಳ್ಳೋ ಹುಡುಗಿ ನಮಗ್ ಬೇಡ. ಅವಳು ಹೇಗಿದ್ದಾಳೋ ಹಾಗೆ ನೋಡ್ಬೇಕು ಅಂತ ಬಯಸ್ತೀವಿ. ಕರೀರಿ ನಿಮ್ಮ ಗಂಡ. ಇನ್ನೇನ್ ಬಂದ್ಬಿಡ್ತಾಳೆ, ಅಷ್ಟೊತ್ಕೊಂದಿಷ್ಟು ಮಾತಾಡ್ಬೇಡವ. ಅಂದಾಗೆ ತಾವು ಬೆಂಗಳೂರಿನಾಗೆ ಯಾವ ಏರಿಯಾದಾಗಿರೋದು? ನಾವಿರೋದು ಡಾಲರ್ಸ್ ಕಾಲೋನಿಯಲ್ಲಿ, ಸದಾಶಿವನಗರ ಹತ್ರ. ಪೂರ್ವೆ,
ಪದ್ದುಗ್ ಫೋನ್ ಮಾಡಿದ್ಯಾ? ಆಗ್ಲೇನೆ ಮಾಡಿವ್ನಿ, ಈಗ ಮತ್ತೆ ಮಾಡಿದ್ರೆ ಅವ್ಳು ಫೋನ್ ಎತ್ಕೋತಾ ಇಲ್ಲ. ನಿಮ್ಮ ಚಿಕ್ಕ ಮಗಳು ಊರೆಲ್ಲ ಸುತ್ತಿಸ್ಕೊಂಡು ನಮ್ಮನ್ನು ಕರ್ಕೊಂಡು ಬಂದ್ಲು. ನಾವಿಷ್ಟು ತಡವಾಗಿ ಬಂದ್ರು ನಿಮ್ಮ ಮಗಳು ಇನ್ನೂ ತಯಾರಾಗಿಲ್ಲ. ಯಾಕೆ? ನಾವು ಬರ್ತೀವಿ ಅಂತ ನೆನ್ನೆನೆ ಗೊತ್ತಿತ್ತು ತಾನೆ? ವಾವ್, ಎಂಥ ಅದ್ಭುತವಾದ ಪರ್ಫಾರ್ಮೆನ್ಸ್ ಅಲ್ವಾ? ಸೊ ಇಟ್ ವಾಸ್ ಅಮೇಝಿಂಗ್ ಪರ್ಫಾರ್ಮೆನ್ಸ್. ಸೊ ನಿಮ್ಮ ಹೆಸರೇನು, ಏನು ಓದ್ತಾ ಇದ್ದೀರಾ ನೀವು? ನನ್ನ ಹೆಸರು ಪದ್ಮಿನಿ, ನಾನು ಡಿಗ್ರಿ ಫೈನಲ್ ಇಯರ್ ಓದ್ತಾವ್ನಿ. ವೆರಿ ನೈಸ್. ಆಕ್ಚುಲಿ ನಿಮ್ ಪರ್ಫಾರ್ಮೆನ್ಸ್ ನನಗಂತೂ ತುಂಬಾ ಇಷ್ಟ ಆಯ್ತು. ನಮ್ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ? ಓಕೆ, ಸೊ ಪದ್ಮಿನಿ ಅವರ ಪರ್ಫಾರ್ಮೆನ್ಸ್ ಎಷ್ಟು ಇಷ್ಟ ಆಯ್ತು ಅನು ಮ್ಯಾಮ್ ನಿಮ್ಗೆ? ಪದ್ಮಿನಿ ಅವರೇ, ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ. ಫೆಂಟಾಸ್ಟಿಕ್ ಆಗಿತ್ತು ಡಾನ್ಸು. ಆ ಕಣ್ಣುಗಳು ಏನದು, ಮೈ ಗಾಡ್, ಆ ಎಕ್ಸ್ಪ್ರೆಸಿವ್ ಐಸ್, ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಮಾ. ಗಾಡ್ ಬ್ಲೆಸ್ ಯು. ಒಳ್ಳೆ ಡಾನ್ಸರ್ ನೀವು. ತುಂಬಾ ಎಂಜಾಯ್ ಮಾಡಿದೆ. ಬ್ಯೂಟಿಫುಲ್ ಆಗಿತ್ತು ನಿಮ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಮುರುಘಾ ಮಾಸ್ಟರ್, ನಿಮಗೆ ಎಷ್ಟು ಇಷ್ಟ ಆಯ್ತು ನಮ್ಮ ಪದ್ಮಿನಿ ಪರ್ಫಾರ್ಮೆನ್ಸ್? ಹಾಯ್ ಪದ್ಮಿನಿ ಅವರೇ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಒಳ್ಳೆ ಎನರ್ಜಿ ಇತ್ತು, ತುಂಬಾ ಪರ್ಫೆಕ್ಟ್ ಆಗಿ ಮಾಡಿದ್ರಿ. ಆ ಟರ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಎನರ್ಜಿ ಚೆನ್ನಾಗಿತ್ತು, ಎಕ್ಸ್ಪ್ರೆಷನ್ಸ್ ಚೆನ್ನಾಗಿತ್ತು. ಹೌದು, ನೀವು ಎಲ್ಲಾದ್ರೂ ಡ್ಯಾನ್ಸ್ ಕಲಿತಾ ಇದ್ದೀರಾ ಇಲ್ಲ ಹೆಂಗೆ? ಹಂಗೇನಿಲ್ಲ ಸರ್, ನಾನು ಅಲ್ಲಿ ಇಲ್ಲಿ ನೋಡಿ ಕಲ್ತಿರೋದು ಅಷ್ಟೇಯ. ಫ್ರೆಂಡ್ಸ್ ಹಾಡೋದು ಮತ್ತೆ ಸಾಂಗ್ ಕೇಳೋದು, ಅದನ್ನ ಕೇಳಿಸ್ಕೊಳ್ಳೋದು ನೋಡಿ ಕಲ್ತಿರೋದು ಅಟ್ಟೆಯ ಸರ್. ಇದು ಬರೀ ಹಾಬಿ ಅಷ್ಟೇ. ವಾವ್, ಸೂಪರ್. ಯಾರು ಮಾಸ್ಟರ್ ಇಲ್ದಿರೇನೆ ಈ ತರ ಮಾಡ್ತೀರಾ ಅಂದ್ರೆ ಸೂಪರ್, ರಿಯಲಿ ಆಸಮ್. ಸೀರಿಯಸ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಅತ್ತೆವ ಪದ್ಮಿನಿನ ರೆಡಿ ಮಾಡಿ ಕರ್ಕೊಂಡ್ ಬರಕ್ ಹೋಗವ್ರೆ. ನೀವ್ ಏಟೆ ಸಿಂಪಲ್ ಅಂದ್ರು, ಹೆಣ್ಣು ಅಂದ್ಮೇಲೆ ಸ್ವಲ್ಪವಾದ್ರೂ ಅಲಂಕಾರ ಬೇಕಾಯ್ತದೆ ಅಲ್ವಾ? ಹೌದು, ನಿಮ್ ಹುಡುಗ ಏನ್ ಓದ್ಕೊಂಡವ್ನೆ? ನಂದನ್ MBA ಮುಗಿಸಿದಾನೆ. ಓ, ನಮ್ ಪದ್ದುನುವೆ ಫೈನಲ್ ಇಯರಿಂಗ್ ಓದ್ತಾ ಇದ್ದಾಳೆ. ಓದಾದ್ರಾಗೆ ಸಾನೆ ಚುರುಕು, ಹಂಗೆಯ ಮನೆ ಕ್ಯಾಮೆನು ಸಂದಾಗ್ ಮಾಡ್ತಾಳೆ. ನಮ್ ಪೂರ್ವಿನುವೆ ತುಂಬಾ ಜಾಣೆ, ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ ಹಂಗೆಯ. ಇವಳಿನುವೆ ಸಾನೆ ಸೈಲೆಂಟು. ಇವಳು ಸೈಲೆಂಟಾ? ಮತ್ತೆ ತುಂಬಾ ಸಂದಾಗ ಹಾಡಿರ್ತಾಳೆ, ಗೊತ್ತಾಯ್ತಾ? ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಸೊ ಪದ್ಮಿನಿ, ನೋಡಿದ್ರಲ್ಲ ನಮ್ಮ ಜಡ್ಜಸ್ ಎಷ್ಟು ಇಷ್ಟಪಟ್ರು ನಿಮ್ ಪರ್ಫಾರ್ಮೆನ್ಸ್, ಎಷ್ಟು ಪಾಸಿಟಿವ್ ಮಾತುಗಳನ್ನ ಆಡಿದ್ದಾರೆ. ಹೇಗೆ ಅನಿಸ್ತಾ ಇದೆ? ನಾನು ಹೇಳ್ಬೇಕಂದ್ರೆ ಮೊದಲೇ ಸರಿ ನಾನು ಸ್ಟೇಜ್ ಹತ್ತಿರೋದು. ತುಂಬಾ ಅಂದ್ರೆ ತುಂಬಾ ಭಯ ಆಗ್ತಿತ್ತು, ಆದ್ರೆ ಈಗ ಶಾನೆ ಖುಷಿ ಆಯ್ತೈತೆ ಮೇಡಮ್. ಸೋ ಸ್ವೀಟ್. ಸೊ ನಿಮ್ಮ ಖುಷಿ ಹೀಗೆ ಇರ್ಲಿ ಸದಾಕಾಲ. ಆದ್ರೆ ಈಗ ಜಡ್ಜಸ್ ಏನೋ ಇಷ್ಟಪಟ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ರು, ಅವ್ರ ಡಿಸಿಷನ್ ಕೇಳ್ಬೇಕಲ್ವಾ? ಕೇಳೋಣ? ಸೊ ಜಡ್ಜಸ್, ಪದ್ಮಿನಿ ಅವರಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾರೆ. ಪದ್ಮಿನಿ ಅವರ ಈ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ಗೆ ನಿಮ್ಮ ಫೈನಲ್ ಡಿಸಿಷನ್ ಏನು? ಹಾಡು ಅಂದ್ರೆ ಸಿನಿಮಾ ಹಾಡಲ್ಲ ತಾನೆ? ಅಯ್ಯೋ, ನಮಗ್ ಸಿನಿಮಾ ಹಾಡೆಲ್ಲ ಗೊತ್ತೇ ಇಲ್ಲಪ್ಪ. ನಮ್ದೇನಿದ್ರುವೆ ದೇವ್ರ ನಾಮ, ಭಜನೆ ಹಾಡು ಈಟಯ್ಯ. ಹಾಡವ್ವ? ಎಲ್ಲ ಕಡೆ ಹುಡುಗಿನ ತೋರಿಸಿ ಹುಡುಗಿ ಕೈಲಿ ಹಾಡು ಆಡ್ಸೋದನ್ನ ನೋಡಿದೀವಿ, ಆದ್ರೆ ನೀವು ಹುಡುಗಿ ತಂಗಿ ಕೈಲಿ ಹಾಡು ಆಡಿಸ್ತಾ ಇದ್ದೀರಲ್ಲ. ಸುಮ್ನೆ ಈ ಕಾಲಹರಣ ಎಲ್ಲ ಬೇಡ. ಹುಡುಗಿ ಎಷ್ಟು ಬೇಗ ಬರ್ತಾಳೋ ನಮಗಷ್ಟು ಅನುಕೂಲ. ನಮ್ ಪದ್ಮಿನಿ ಬರಗಂಟ ಇವಳು ಹಾಡಾರು ಕೇಳಿ. ಪೂರ್ವಿ, ಆ ಹಾಡು ಹಾಡವ? ಅಯ್ಯೋ, ಅರಿಕೋಣಿದನೋ ಈ ಪದವ ಮುಸಿ ಬಿಡುವ. ಹರಿ
ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ. ಸಾಕು ಕೆಲ್ಸು. ಹೋಗಿ ಒಳಗಡೆ ಕುಡಿಯಕ್ಕೆ ಏನಾದ್ರು ತೊಂಬರೋಗಿ ಹೋಗಿ. ಭುಜಂಗ ಅವ್ರೆ, ನಾವು ಬಂದು ಎಷ್ಟೊತ್ತಾಯ್ತು? ಇಷ್ಟೊತ್ತಾದ್ರೂ ನಿಮ್ ಮಗಳು ಇನ್ನೂ ಆಚೆ ಬಂದಿಲ್ಲ. ಏನ್ ನಡೀತಿದೆ ಇಲ್ಲಿ? ನಮ್ಮ ಟೈಮ್ಗೂ ಒಂದು ಬೆಲೆ ಅಂತ ಇದೆ. ಇನ್ನು ಎಷ್ಟೊತ್ತು ಕಾಯಿಸ್ತೀರಾ ನೀವು? ನಿಜ ಹೇಳಿ, ಈ ಮದುವೆ ಹುಡುಗಿಗೆ ಇಷ್ಟ ಇದೆ ತಾನೆ? ಅಮ್ಮಾಜಿ, ನರೇಂದ್ರ ಕಾಲ್ ಮಾಡಿದ್ದ. ನಮ್ ನಂದನ್ನು ಹಸ್ಲೂರ್ಗೆ ಬಂದಿದ್ದಾನಂತೆ. ಈ ಮನೆ ಅಡ್ರೆಸ್ಸು ತಗೊಂಡಿದ್ದಾನಂತೆ. ಅವನು ಇಲ್ಲಿಗೆ ಬಂದ್ರೆ ಇವರು ಎಲ್ಲ ಹುಡುಗನ್ ನೋಡ್ದಾಗತ್ತಲ್ವಾ? ಆದ್ರೆ ಇವರು ಹುಡುಗಿನ ತೋರ್ಸಕ್ಕೆ ತಯಾರಿಲ್ವಲ್ಲ. ಆಗ್ಲಿಂದ ಹುಡುಗಿ ಬರ್ತಾಳೆ ಬರ್ತಾಳೆ ಅಂತ ಹೇಳ್ತಿದ್ದಾರೆ ಹೊರತು ಅವಳು ಬರ್ತಾ ಇಲ್ಲ. ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ಒಂದು, ಆ ಹುಡುಗಿಗೆ ಈ ಮದುವೆ ಇಷ್ಟ ಇಲ್ಲ, ಇಲ್ಲ ಏನೋ ಎಡವಟ್ಟಾಗಿದೆ ಅಷ್ಟೇ. ಏನಾಗೈತಿ ಅಂತಾನೆ ಅರ್ಥ ಆಗ್ತಿಲ್ಲ. ಪದ್ಮಿನಿ ಆಚೆ ಕಡೆಗೆ ಬರ್ತಿಲ್ಲ. ಇವರೆಲ್ಲ ಏನು ಸರಿ ಹೇಳ್ತಲೂ ಇಲ್ಲ. ಹೆಚ್ಚು ಮಾತಾಡಕ್ ಹೋದ್ರೆ ನನ್ನ ಬಾಯಿ ತಾಡಿದಲ್ಲಿ ಏನೇನು ಕೂಗಾಟ್ಬಿಡ್ತೀನಿ. ಅಮ್ಮಾಜಿ ಮನೆಯವ್ರು ಬೇರೆ ಇದ್ದಾರೆ. ನಮ್ಮ ಬಗ್ಗೆ ಏನ್ ತಿಳ್ಕೊಳ್ತಾರೋ ಏನೋ. ಅಕ್ಕ ಹೊಂಟೋಳೋ ಇಲ್ವೋ ಅನ್ನೋದೇ ಅರ್ಥ ಆಯ್ತಾ ಇಲ್ಲ. ಫೋನ್ ಮಾಡುವ ಅಂದ್ರೆ ಅಪ್ಪ ಬೇರೆ ಇಲ್ಲೇ ಅವ್ರೆ. ಪಾಪ ಸೀರೆ ಉಟ್ಕೊಳಕ್ ಬರ್ದೆ ಒದ್ದಾಡ್ತಾ ಇದ್ದಾಳೋ ಏನೋ. ಏನ್ ಒದ್ದಾಟ? ಇಷ್ಟು ಜನ ಹೆಂಗಸರಿದ್ದಾರೆ, ಸೀರೆ ಉಟ್ಕೊಳಕ್ಕೆ ಸಹಾಯ ಮಾಡಬಾರ್ದ? ಅದು ಬಿಟ್ಟು ಸುಮ್ಮನೆ ಟೈಮ್ನ ವೇಸ್ಟ್ ಮಾಡ್ತಿದ್ದಾರೆ. ಇಲ್ಲ, ನನಗಂತೂ ಇನ್ನು ಕಾಯೋದಕ್ಕಾಗಲ್ಲ. ವೀರೇಂದ್ರ, ನಂದನಿಗೆ ಫೋನ್ ಮಾಡಿ ಹೋಟೆಲ್ಗೆ ಬರಕ್ಕೆ ಹೇಳಿ, ನಾವಿನ್ನು ಹೊರಡೋಣ. ಅಮ್ಮ ಹೊರಟು ಬಿಟ್ರಿ ತಾವು. ದಯವಿಟ್ಟು ಇನ್ನೊಂದ್ 2 ನಿಮಿಷ ಕಾಯೋಣ, ಬಂದ್ಬಿಡ್ತಳಿರಿ. ನಾನು ಇಲ್ಲಿಗೆ ಬಂದಿರೋದು ನೀವು ತುಂಬಾ ಸಂಸ್ಕಾರವಂತರು ಅಂತ. ಆದ್ರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ನಾವು ಬಂದು ಇಷ್ಟೊತ್ತಾದ್ರೂ ನಾವಿಷ್ಟು ಕೇಳ್ಕೊಂಡ್ರು ನೀವು ಹೆಣ್ಣನ್ನ ತೋರ್ತಾ ಇರೋದು ನಮಗಾಗ್ತಾ ಇರೋ ಅವಮಾನ. ಭುಜಂಗ ಅವರೇ, ನಾನು ಸಮಯಕ್ಕೆ ತುಂಬಾ ಬೆಲೆ ಕೊಡ್ತೀನಿ, ಆದ್ರೆ ಆ ಸಮಯ ಇಲ್ಲಿ ವ್ಯರ್ಥ ಆಗ್ತಾ ಇದೆ. ನನಗಿಲ್ಲಿರೋದಕ್ಕೆ ಇಷ್ಟ ಆಗ್ತಾ ಇಲ್ಲ.
ಡ್ರೈವರ್ ಕಾರ್ ತೆಗಿ. ಅಮ್ಮಾಜಿಯವ್ರೆ ಒಂದ್ ನಿಮಿಷ ಪ್ಲೀಸ್, ಒಂದ್ ನಿಮಿಷ. ಅಮ್ಮಾಜಿಯವ್ರೆ, ಪಾಪ ಅಮ್ಮಾಜಿ, ಅವ್ರೇನೋ ಹೇಳ್ತಿದ್ದಾರೆ. ಅಯ್ಯೋ ದೇವ್ರೆ, ಇವ್ರು ಹಿಂಗ್ ಹೊಂಟೋಗ್ಬಿಟ್ರೆ ಎಲ್ರು ಏನ್ ಮಾತಾಡ್ಕೊಳಕಿಲ್ಲ. ವೀರೇಂದ್ರ ಸರ್, ನೀವಾದ್ರೂ ಅಮ್ಮಾಜಿಗೆ ಹೇಳಿ. ಅಮ್ಮಾಜಿಗೆ ಒಂದ್ಸಲ ಕೋಪ ಬಂದ್ರೆ ಅವ್ರು ಯಾರ ಮಾತು ಕೇಳಲ್ಲ ಭುಜಂಗ ಅವ್ರೆ, ದಯವಿಟ್ಟು ನೊಂದ್ಕೋಬೇಡಿ. ಅಮ್ಮಾಜಿಗೆ ಒಂದ್ಸಲ ಕೋಪ ಬಂದ್ರೆ ಅವ್ರು ಯಾರ ಮಾತು ಕೇಳಲ್ಲ ಭುಜಂಗ ಅವ್ರೆ, ದಯವಿಟ್ಟು ನೊಂದ್ಕೋಬೇಡಿ. ನನ್ ಮಾತ್ ಕೇಳಿ ಕೈ ಮುಗಿತೀನಿ ಅಮ್ಮಾಜಿಯವರೇ. ಬಾಬಾ, ಎಲ್ಲ ಹೊರ್ಗಡೆ ಬಂದವ್ರೆ ಅಂದ್ರೆ ಹೊಂಟೋಗ್ತಿದ್ದಾರಾ? ಅಮ್ಮಾಜಿ ನಮಸ್ಕಾರ, ನಾನು ಸುಧಾಕರ. ನಮ್ಮಿಂದ ತಡ ಆಗಿದೆ ದಿಟ. ನಾವು ನಿಮ್ಮನ್ನ ಕಾಯಿಸ್ಬಾರ್ದಿತ್ತು. ಆದ್ರೂ ತಾವಿಲ್ಲಿ ಗಂಟ ಬಂದು ನಮ್ಮ ಆತಿಥ್ಯ ಸ್ವೀಕರಿಸದೆ ಹಂಗೆ ಹೊಂಟೋದ್ರೆ ನಮ್ಮ ಮನ್ಸಿಗೆ ಶಾನೆ ನೋವಾಯ್ತದೆ. ನೋಡಿ, ನನ್ ತಾಳ್ಮೆಗೂ ಒಂದು ಮಿತಿ ಇರುತ್ತೆ, ಅದು ಮೀರ್ ಹೋಯ್ತು. ನನ್ನನ್ನ ಯಾರು ತಡಿಬೇಡಿ ಅಷ್ಟೇ. ದಯವಿಟ್ಟು ಪಾಪ ಮಾಡ್ಕೋಬೇಡಿ. ನೀವು ಹೆಣ್ಣನ್ನು ನೋಡದೆ ಇದ್ರೂ ಪರವಾಗಿಲ್ಲ, ಒಂದ್ ಕಿತ ಒಳಗ್ ಬಂದು ಕುಂತ್ಕೊಳ್ಳಿ. ಒಳಗಡೆ ಹೋಗಿ ಮಾತಾಡೋಣ. ದಯವಿಟ್ಟು ಒಳಗಡೆ ಬನ್ನಿ ಅಮ್ಮಾಜಿ, ತಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಎಕ್ಸ್ಕ್ಯೂಸ್ ಮೀ, ಇದು ಹಸ್ಲೂರಲ್ವಾ? ಬ್ರದರ್, ಇದು ಹಸ್ಲೂರೆಯ, ಆದ್ರೆ ಇಲ್ಲಿ 2 ಹಸ್ಲೂರ್ ಇದೆ. ಒಂದು ಚಿಕ್ಕ ಹಸ್ಲೂರು, ಇನ್ನೊಂದು ದೊಡ್ಡ ಹಸ್ಲೂರು. ಅಂದಾಗೆ ನೀವ್ ಯಾವ ಕಡೆ ಹೋಗ್ಬೇಕು? ಹಂಗೆಲ್ಲ ಇದೆಯಾ? ನಂಗೆ ಇವ್ರ ಮನೆ ಯಾವ ಕಡೆ ಬರುತ್ತೋ ಗೊತ್ತಿಲ್ವಲ್ಲ. ಇಲ್ಲಿ ಪದ್ಮಿನಿ ಭುಜಂಗ ಅವ್ರ ಮನೆ ಎಲ್ಲಿ ಬರುತ್ತೆ? ಭುಜಂಗ ಅನ್ನೋರು ಇಲ್ಲಿ ತುಂಬಾ ಜನ ಇದ್ದಾರೆ. ನಿಂಗೆ ಚಿಕ್ಕೂರವ್ರು ಬೇಕೋ ದೊಡ್ಡೂರವ್ರು ಬೇಕೋ? ಹಂಗೆಲ್ಲ ಅಡ್ರೆಸ್ ಇಲ್ದೇನೆ ದಾರಿ ಹೇಳಕ್ಕಾಗಲ್ಲ ಸ್ವಾಮಿ. ಅಮ್ಮಾಜಿಯವರೇ ಕೂತ್ಕೊಳ್ಳಿ. ಅಮ್ಮ ಕೂತ್ಕೊಳ್ಳಿ. ಸುಧಾಕರ್ ಕೂತ್ಕೊಳ್ಳೋ. ಕೊಡು. ಅವ್ವ, ಅಲ್ಲೇ ನೋಡ್ತಿದ್ಯಾ? ಲೇ, ಭುಜಂಗಣ್ಣನ ಬಚ್ಚಲ ಮನೆಗೆ ಯಾರೋ ಹೋದ್ರು ಕಣ್ಲಾ? ಯಾರು ಇಲ್ಲ ಕಣವ, ನಂಗೆ ಕುಡಿಯಕ್ಕೆ ಏನಾರ ಕೊಡು. ಅಲ್ಲ ಕಣೋ, ಯಾರೋ ಹೋದ್ರು ಅಂತ. ಬಾರವಾ. ನಾವು ಬರ್ತೀವಿ ಅಂತ ನಿನ್ನೆ ನಿಮಗೆ ವಿಷಯ ತಿಳಿಸಿದ್ವಿ ತಾನೆ. ಇಷ್ಟಾದ್ರೂ ಹೆಣ್ಣನ್ನು ತೋರ್ಸೋದಕ್ಕೆ ಯಾಕೆ ಇಷ್ಟ ತಡ ಮಾಡ್ತಿದ್ದೀರಾ? ನಮ್ ಸಂಬಂಧ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡಿ.
ಲೋ ನವೀನ, ಭುಜಂಗಣ್ಣರ ಬಚ್ಚಲ್ ಮನೆಗೆ ಯಾರೋ ಓದುತ್ತಂತ ದುಡ್ಡ ಕಾಣ್ಲ, ಕಳ್ಳನೇ ಇರ್ಬೇಕು ಅನ್ನಿಸ್ತದೆ. ಏ ಸುಮ್ಕಿರವ, ಹಾಡಾಗ್ಲಿ ಕಳ್ರು ಬರ್ತಾರ? ನಂಗೂ ನಂಬಕ್ಕೆ ಆಯ್ತಿಲ್ಲ ಕಣೋ. ಆದ್ರೂನು ಭುಜಂಗಣ್ಣನ್ಗೆ ಹುಷಾರಾಗಿರುವಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ತಾಳು. ಅಯ್ಯೋ ನಿಂತ್ಕೊಳವ, ಅವ್ರ ಮನೆಗೆ ಪದ್ಮಿನಿ ನೋಡಕ್ಕೆ ಗಂಡನ್ ಕಡೆಯವ್ರು ಬಂದವ್ರೆ. ಈ ಹೊತ್ನಲ್ಲಿ ನೀನ್ ಹೋಗೋದ್ ಸರಿನಾ? ನೀನ್ ಸುಮ್ಕೆ ಇಲ್ಲೇ ಇರು. ಅದೇ ಕಣೋ, ಅವ್ರೆಲ್ಲ ಒಳಗವ್ರೆ ಅಂತ ಖಾತ್ರಿ ಮಾಡ್ಕೊಂಡೆ ಕಳ್ತನ ಮಾಡಕ್ ಮುಗ್ಗಿರ್ಬೇಕು. ಅಯ್ಯೋ ಅಲ್ಲ, ಏನಿಲ್ಲ ಕಣವ, ನೀನೇನೋ ನೋಡಿ ಏನೋ ಅನ್ಕೊಂಡಿರ್ತೀಯ ಅಷ್ಟೇ. ಸುಮ್ಕೆ ಇಲ್ಲೇ ಇರು. ಅಲ್ಲ ಕಣೋ, ಅದು ಅಯ್ಯೋ ಹಂಗೇನು ಇಲ್ಲ ಅಮ್ಮಾಜಿ. ನೋಡಿ, ನಿಮ್ಮ ಮಗಳನ್ನೇ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋ ಹಠ ನನಗೇನು ಇಲ್ಲ. ನಿನ್ನೆ ನಿಮ್ಮ ಮಗಳನ್ನ ನನ್ನ ಮೊಮ್ಮಗ ನೋಡಿದಾನೆ, ಫೋಟೋನ ತಂದು ನನಗೆ ತೋರಿಸ್ತ. ಫೋಟೋ ನೋಡ್ತಿದ್ದ ಹಾಗೆ ಸಂಸ್ಕಾರವಂತೆ ಅಂತ ಅನಿಸ್ತು, ಹಾಗಾಗಿ ಇಲ್ಲಿ ತನಕ ನಾನು ಬಂದೆ. ಆದ್ರೆ ನನ್ನ ಅಭಿಪ್ರಾಯನೇ ತಪ್ಪು ಅಂತ ನನಗೀಗ ಅರ್ಥ ಆಗ್ತಿದೆ. ಅಯ್ಯೋ ಹಂಗೆಲ್ಲ ಅನ್ಕೋಬೇಡಿ ನೀವು. ನಿಮ್ಗೆ ಅವಮಾನ ಮಾಡೋ ಉದ್ದೇಶ ನಮ್ದಲ್ಲ. ಮತ್ತ್ಯಾಕೆ ನಿಮ್ಮ ಮಗಳು ನಿಮ್ಮ ಎದುರುಗಡೆ ಬರ್ತಾ ಇಲ್ಲ? ನಮಸ್ಕಾರ ಅಮ್ಮಾಜಿ. ಏನ್ ಪುಟ್ಟ, ಯಾಕೆ ತಡ ಮಾಡ್ಬಿಟ್ಟೆ? ಅಮ್ಮಾಜಿಯವ್ರು ಎಷ್ಟು ಕೋಪ ಮಾಡ್ಕೊಂಡ್ರು ಗೊತ್ತಾ? ಇಲ್ಲಿ ಒಂದ್ಸರಿ ಕ್ಷಮೆ ಕೇಳ್ಬಿಡು. ಕ್ಷಮಿಸ್ಬಿಡಿ, ನನ್ನಿಂದ ಶಾನೆ ತಡವಾಗೋಯ್ತು. ಲೀಲಾ, ಬಟ್ಟೆನ ಬದಲಾಯಿಸಿಲ್ಲ ಅವಳು. ಇದಕ್ಕೆಲ್ಲ ಬೆಳಿಗ್ಗೆ ಅಂತ ರೂಮ್ನಾಗಿಟ್ಟಿತ್ತು. ನೀನು ಸೀರೆ ಉಟ್ಕೋತಿದ್ಯಾ ಅಂತ ಹೇಳಿದ್ರು ಇವರೆಲ್ಲ. ಅದು ಆಗ್ಲೇ ಅಕ್ಕ ನಿಮ್ಗೆಲ್ಲ ಕಾಫಿ ಕೊಡುವ ಅಂತ ಬಂದ್ಲು. ಆಗ ಅಕ್ಕನ ಸೀರೆ ಮ್ಯಾಕೆ ಕಾಫಿ ಚೆಲ್ಲೋಯ್ತು. ಪರವಾಗಿಲ್ಲ, ಈ ತರ ಎಲ್ಲ ಆಗೋದು ಸಹಜ. ನೀನು ಈ ಬಟ್ಟೆಲು ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದೀಯಾ. ಪದ್ಮಿನಿ, ನೀನು ಎಲ್ಲರಿಗೂ ಕಾಫಿ ಕೊಟ್ಬಿಡು. ಕೊಡು. ಯಾಕಮ್ಮ ನರ್ವಸ್ ಆಗಿದ್ಯಾ? ಹೆದರ್ಕೋಬೇಡ. ಏ ಹುಡ್ಗನೇ ಬಂದಿಲ್ವಲ್ಲ ಅಂತ ಯೋಚಿಸ್ತಾ ಇದ್ದಾಳೆ ಅಲ್ವಾ ಪದ್ದು? ಪೂರ್ವಿಕ, ನಮ್ಮನೇಲಿ ಅಪ್ಪ ಹೆಂಗೋ, ಈ ಅಜ್ಜಿನವ್ರ ಮನೇಲಿ ಹಿಂಗೆ ಅನ್ಸುತ್ತೆ ಅಲ್ವಾ? ಸುಮ್ಕಿರೆ. ನೀನು ಕೂತ್ಕೋಬಹುದು.
ಇವತ್ತು ನಿನ್ನ ಮನೆ ಹುಡುಕ್ತೀನಿ, ನಿನ್ನ ನೋಡ್ತೀನಿ, ನಿನ್ನ ಮಾತಾಡ್ಸ್ತೀನಿ. ನೀನ್ ತುಂಬಾ ಚೆನ್ನಾಗಿ ಓದ್ತೀಯಂತೆ, ಮನೆ ಕೆಲಸ ಎಲ್ಲ ಮಾಡ್ತೀಯ ಅಂತ ನಿಮ್ಮ ಅತ್ತೆನೇ ಹೇಳಿದ್ದು. ಅಡ್ಗೆ ಮಾಡೋದಕ್ಕೆ ಬರುತ್ತಾ? ಮನೆಯಲ್ಲಿ ಹೆಚ್ಚಾಗಿ ಅವ್ವನೇ ಅಡುಗೆ ಮಾಡೋದು. ಓ, ಹಾಗಾದ್ರೆ ಅಡ್ಗೆ ಮಾಡೋ ಅಭ್ಯಾಸ ಇಲ್ಲ ಅನ್ನು? ಇಲ್ಲ ಅಭ್ಯಾಸ ಐತೆ, ಸಂದಾಗೆ ಮಾಡ್ತಾಳೆ. ಆದ್ರೆ ನಿಮ್ದು ದೊಡ್ಡ ಮನೆ ಅಲ್ವಾ, ಅಡ್ಗೆ ಕ್ಯಾಮೆಗಿಂತ ಜನ ಅಂತಿಲ್ವಾ? ಇಲ್ಲ ಮಚ್ಚಿ, ನಮ್ಮ ಮನೆಯಾಗೆ ಒತ್ತಾರನೆ ಎಲ್ಲ ಕೆಲಸ ಮಾಡಬೇಕು, ಹಂಗೆ ಬೆಳೆಸಿವ್ನಿ ಹೆಣ್ಮಕ್ಕಳನ್ನ. ಏನು ಕ್ಯಾಮೆ ಇಲ್ಲ ಅನ್ನಂಗಿಲ್ಲ. ಅಗತ್ಯ ಬಿದ್ದರೆ ಹೊಲ್ದಾಗ ಬಂದು ನನ್ನ ಜೊತೆಗೆ ದುಡಿಬೇಕು, ಹಂಗೆ ಕಲ್ಸಿವ್ನಿ. ಎಲ್ಲ ಬರ್ತತೆ ಅಮ್ಮಚ್ಚಿ, ಎಲ್ಲ ಬರ್ತದೆ. ಒಳ್ಳೆ ಕಲ್ಸೋದು ಕಲಿಯೋದು ದೊಡ್ಡದಲ್ಲ, ಕಲ್ತಿರೋದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು. ದುಡ್ಡು ಕೊಟ್ರೆ ಎಲ್ಲಾ ಕೆಲ್ಸಕ್ಕೂ ಜನ ಸಿಗ್ತಾರೆ. ನಮ್ ಕೆಲ್ಸ ನಾವು ಮಾಡ್ಕೊಂಡ್ರೆ ಸಿಗೋ ತೃಪ್ತಿನೇ ಬೇರೆ ಅಲ್ವಾ? ಪದ್ಮಿನಿ, ನನಗೆ ಪಾಯಸ ತಿನ್ಬೇಕು ಅನಿಸ್ತಾ ಇದೆ, ಮಾಡ್ಕೊಡ್ತೀಯಾ? ನಾನ್ ಕೇಳ್ತಿರೋದು ಈಗ್ಲೇ ಬೇಕು ಅಂತ. ಅದಕ್ಕೇನಂತೆ, ನೀವು ಕುಂತಿರಿ, ಈಗಲೇ ಮಾಡ್ಕೊಂಡ್ ಬಂದ್ಬಿಡ್ತಾಳೆ. ಬಾ ಬದ್ದು ನಡಿವಿ ಅದ್ಕೆವಾ, ಬಾ. ಒಂದ್ ನಿಮಿಷ. ನೀವೆಲ್ರೂ ಇಲ್ಲೇ ಇರಿ, ಪದ್ಮಿನಿ ಜೊತೆ ನಾನ್ ಮಾತ್ರ ಹೋಗ್ತೀನಿ. ನೀವ್ ಯಾಕಮ್ಮ ಅಮ್ಮಾಜಿ ಅವ್ರೆ, ನಾನು ಅದ್ಕೆವಾ ಪದ್ಮಿನಿಗೆ ಸಹಾಯ ಮಾಡ್ತೀವಿ. ನಾನು ಹೋಗ್ತಾ ಇರೋದು ಅವಳಿಗೆ ಸಹಾಯ ಮಾಡೋದಕ್ಕಲ್ಲ, ನಾನು ಪದ್ಮಿನಿ ಹತ್ರ ಸಪರೇಟ್ ಆಗಿ ಮಾತಾಡ್ಬೇಕು. ಆ ಟೈಮಲ್ಲಿ ಅವಳು ನಾನು ಇಬ್ಬರೇ ಇರ್ಬೇಕು. ಅದಕ್ಕೆ ಸರಿ, ಹಂಗೆ ಆಗ್ಲಿ. ಪದ್ಮಿನಿ, ಕರ್ಕೊಂಡೋಗವ. ಕುತ್ಕೊಳ್ಳಿ ಅಮ್ಮ. ಶಾವಿಗೆ ಪಾಯಸ ಮಾಡ್ತೀನಿ, ಪರವಾಗಿಲ್ವಾ? ಪರವಾಗಿಲ್ಲ, ಹಾಗೆ ಗಡಿಬಿಡಿನೂ ಏನೂ ಇಲ್ಲ. ಓದೋದ್ರ ಜೊತೆಗೆ ಬೇರೆ ಇನ್ಯಾವ್ಯಾವ ಹವ್ಯಾಸ ಇದೆ ನಿನಗೆ? ಬೇರೆ ಯಾವ ಹವ್ಯಾಸನೂ ಇಲ್ಲ. ಟಿವಿನೂ ನೋಡಲ್ವಾ? ಟಿವಿ ನೋಡದೆ ಇದ್ದವರು ಇರ್ತಾರ? ಅಂದಹಾಗೆ ನಿನಗೆ ಯಾವ ತರಹದ ಸಿನಿಮಾ ಇಷ್ಟ? ನಾನು ಟಿವಿ ಎಲ್ಲ ನೋಡಕ್ಕಿಲ್ಲ, ನಮ್ಮ ಮನೆಯಾಗ ಟಿವಿ ಹಚ್ಚೆ ತುಂಬಾ ವರ್ಷಗಳಾಯ್ತು. ಅಲ್ಲ, ಹೆಣ್ಣು ನೋಡಕ್ ಬಂದಾಗ ಹುಡ್ಗ ಹುಡ್ಗಿ ಸಪ್ರೇಟ್ ಆಗಿ ಮಾತಾಡೋದನ್ನ ನೋಡಿವ್ನಿ. ಆದ್ರೆ ಇದೇನಪ್ಪ ವಿಚಿತ್ರ, ಅಮ್ಮಾಜಿ ಅಕ್ಕಂತಾವ ಮಾತಾಡ್ತಾವ್ರೆ. ಮಾತಾಡ್ತಿಲ್ಲ ಪೂರ್ವಿ, ಟೆಸ್ಟ್ ಮಾಡ್ತವ್ರೆ. ಶಾಪಿಂಗ್ ಮಾಡೋದು ತುಂಬಾ ಇಷ್ಟ ಏನೋ ಅಲ್ವಾ? ನಮ್ಗೆಲ್ಲ ಅಪ್ಪಯ್ಯನೇ ವರ್ಷಕ್ 4 ಜೊತೆ ಬಟ್ಟೆ ಕೊಡಿಸ್ತಾರೆ. ಹಂಗೆಯಾ ದೀಪಾವಳಿಗೂ ಹೊಸ ಬಟ್ಟೆ. ಯಾಕಂದ್ರೆ ಅಪ್ಪಯ್ಯನ ಅಂಗಡಿ ಪೂಜೆ ಇರ್ತೈತಲ್ಲ, ಅದ್ಕೆಯ. ಇಷ್ಟೇ ನಮ್ ಶಾಪಿಂಗು. ಮತ್ತೆ ಈ ಹಾಡು ಡ್ಯಾನ್ಸು ಈ ತರದಲ್ಲಿ ಏನಾದ್ರೂ ಆಸಕ್ತಿ ಇದೆಯಾ? ಇದೆ ಅಂತ ಹೇಳ್ಬಿಡಕ್ಕ, ಹೇಳ್ಬಿಡು.
ಸಾಮಾನ್ಯವಾಗಿ ಓದ್ತಾ ಇರೋ ಹೆಣ್ಮಕ್ಳಿಗೆ ಮದುವೆ ವಿಷಯ ಅಂತ ಬಂದಾಗ ಮೊದಲು ಮದುವೆ ಬೇಡ ಅಂದ್ಬಿಡ್ತಾರೆ. ಆದರೆ ನೀನು ಮದುವೆ ಬೇಡ ಅಂತ ಹೇಳಿಲ್ಲ. ಈ ಮದುವೆ ನಿನಗಿಷ್ಟ ಇದೆಯಾ? ನಿನ್ನ ಅಭಿಪ್ರಾಯ ಏನೇ ಇದ್ರು ನನ್ನ ಹತ್ರ ಹೇಳ್ಕೋಬೋದು. ನನ್ನ ಮದ್ವೆ ಅಪ್ಪಯ್ಯನ ಕನಸು, ಅವ್ರ ಹೆಗ್ಲು ಮೇಲಿರೋ ದೊಡ್ಡ ಜವಾಬ್ದಾರಿ. ಅದೇನಾದ್ರೂ ಈಡೇರಿದ್ರೆ ಅವ್ರು ತುಂಬಾನೇ ಖುಷಿ ಆಗ್ತಾರೆ. ಅಯ್ಯೋ, ಭುಜಂಗ ಅವರೇ, ಆಗ್ಲೇ ಅಮ್ಮಾಜಿ ಕೋಪ ಮಾಡ್ಕೊಂಡ್ರು ಅಂತ ಏನು ಅನ್ಕೋಬೇಡಿ. ಹೌದು, ಅವ್ರಿಗೆ ಸಿಟ್ಟು ಜಾಸ್ತಿನೇ, ಆದ್ರೆ ಮನಸ್ಸು ತುಂಬಾ ಒಳ್ಳೇದು. ಅಯ್ಯೋ ಬಿಡಿ, ನಾವೇ ಅಲ್ವಾ ತಡ ಮಾಡಿದ್ದು, ನಮ್ದೇ ತಪ್ಪೈತಿ ಇಲ್ಲಿ. ಇಷ್ಟೊಂದು ತಡ ಮಾಡಿದ್ರೆ ಯಾರಿಗಾದ್ರೂ ಕೋಪ ಬಂದೇ ಬರ್ತೈತೆ. ನಮ್ ಸ್ಕೂಲಲ್ಲಿ ಓರಲ್ ಎಕ್ಸಾಮ್ ಇದ್ದಾಗ ನಮ್ ಟೀಚರು ಒಬ್ಬೊಬ್ರನ್ನೇ ಕ್ಲಾಸ್ ಕರ್ಸಿ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ಅಕ್ಕಂಗುವೆ ಅಜ್ಜಿ ಪ್ರಶ್ನೆ ಮಾಡ್ತಿರ್ಬೋದಾ? ಪಾವನಿ, ಇರ್ಲಿ ಬಿಡಿ, ಪರವಾಗಿಲ್ಲ. ಚಿಕ್ಕವಳು, ಏನೂ ಗೊತ್ತಿಲ್ಲದೆ ಕೇಳ್ಬಿಟ್ಲು. ಅದು ಅಮ್ಮಾಜಿ ನಮ್ಮನೆಗೆ ಇಂಥ ಸೊಸೆನೇ ಬರಬೇಕು ಅಂತ ಕಲ್ಪನೆ ಇಟ್ಕೊಂಡಿದ್ದಾರೆ. ಅದಕ್ಕೆ ತಪ್ಪೇನಿಲ್ಲ ಬುಡಿ. ನಮ್ಮ ಪದ್ಮಿನಿ ಸಾನೆ ಒಳ್ಳೆ ಹುಡುಗಿ. ಭುಜಂಗ ಅಷ್ಟು ಒಳ್ಳೆ ರೀತಿಯಾಗಿ ಬೆಳೆಸವನೆ ಮಕ್ಕಳನ್ನ. ಅಮ್ಮಾಜಿಗೆ ಅವಳು ಖಂಡಿತ ಹಿಡಿಸ್ತಾಳೆ. ಒಳಗಡೆ ಏನ್ ನಡೀತೈತೆ? ಅಕ್ಕ ಸಕ್ಕರೆ ಎಲ್ಲ ಚೆಲ್ಬಿಟ್ಲು. ಈಗ ಅದು ಹೆಂಗ್ ಪಾಯಸ ಮಾಡ್ತಾಳೋ ಏನೋ. ಆ ಅಮ್ಮಾಜಿ ಬೇರೆ ಏನೇನೋ ಪ್ರಶ್ನೆ ಕೇಳ್ತವ್ರೆ ಅಕ್ಕನ್ನ. ಸಕ್ಕರೆನೇ ಚೆಲ್ಕೊಂಬಿಟ್ಟಿಯಲ್ಲ ನೀನು. ಪಾಯಸ ಹೇಗೆ ಮಾಡ್ತೀಯ? ಬೇರೆ ಸಕ್ಕರೆ ಇದೆಯಾ? ಇಲ್ಲ. ನಮ್ಮ ನರೇಂದ್ರನ್ಗೆ ಇವತ್ತು ದಿನ ಹೇಗಿದೆ ಅಂತ ಕೇಳಿದೆ. ಮುಹೂರ್ತ ಚೆನ್ನಾಗಿದೆ ಅಂತ ಹೇಳ್ದ. ಆದ್ರೂ ಯಾಕೆ ಹೇಗೆಲ್ಲ ಆಗ್ತಾ ಇದೆ? ಪಾಯಸನ ಮಾಡ್ಬೋದು, ಬೆಲ್ಲ ಹಾಕಿದ್ರಾಯ್ತು. ಬೆಲ್ಲನ? ನಮ್ಮ ಅತ್ತೆಯವ್ವ ನಂಗೆ ಬೆಲ್ಲದ ಪಾಯಸ ಮಾಡೋದು ಹೇಳ್ಕೊಂಡ್ ಕೊಟ್ಟವ್ರೆ. ಬೆಲ್ಲ ಹಾಕಿದ್ರೆ ಪಾಯಸ ಚೆನ್ನಾಗಿರುತ್ತಾ? ಬೆಲ್ಲದ ಪಾಯಸನೇ ರುಚಿ ಅಮ್ಮಾಜಿ, ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸ್ಟವ್ ಆಫ್ ಆಗಿದೆ, ಆನ್ ಮಾಡು. ನಾನೇ ಆಫ್ ಮಾಡಿದ್ದಮ್ಮಾಜಿ, ಯಾಕಂದ್ರೆ ಬೆಲ್ಲ ಹಾಕುವಾಗ ಉರಿ ಇರಬಾರ್ದು, ಹಾಲು ಒಡೆದೋಗುತ್ತೆ.
ಪಾಯಸ ಆಯ್ತು ಅಮ್ಮಾಜಿ. ಸರಿ, ಬೆಲ್ಲದ ಪಾಯಸ ಕೊಡು, ಟೇಸ್ಟ್ ಮಾಡ. ಮೊದಲು ನಿಮ್ಗಲ್ಲ, ನಮ್ಮ ಮನೇಲಿ ಏನೇ ಸಿಹಿ ತಿಂಡಿ ಮಾಡಿದ್ರು ಮೊದಲು ದೇವರಿಗೆ ನೈವೇದ್ಯ ಇಟ್ಟು ಅಮ್ಯಾಕೆ ನಾವೆಲ್ಲ ತಿನ್ನೋದು.